ಏನ್ ಟ್ರಾಫಿಕ್ ಗುರು, ವಾಟ್ ಈಸ್ ದಿಸ್? ಊಟಿ ಏ ಮಚ್ಚ, ಫಾರೆಸ್ಟ್, ಬಂಡೀಪುರ ಫಾರೆಸ್ಟ್ ಕ್ಲೋಸ್ ಎಷ್ಟೊತ್ತಿಗೆ? ವಿ ಹ್ಯಾವ್ ಟು ಆಸ್ಕ್ ಸಂಬಡಿ. ನೋ ಎಂಟ್ರಿ ಗುರು, ಇಲ್ಲಿ ಒನ್ ವೇ ಅಂತ ಹಾಕಿದ್ದಾರೆ. ಶಿಟ್, ಏನು ಮಾಡಂಗಿಲ್ಲ. ಲಾಸ್ಟ್ ಟೈಮ್ ತಗೊಂಡಿರೋ ರೂಟನ್ನ ತಗೋಬೇಕು ಇವಾಗ. ಜಾಲಿ ಜಾಲಿ, ಎಲ್ಲ ಜಾಲಿ, ಎಲ್ಲ ಜಾಲಿ. ಒಬ್ಬ ಗುರು, ಟೈಮ್ ಬಂದ್ಬಿಟ್ಟು 1:30 ಅಲ್ಲ 2:30 ಸಮಥಿಂಗ್ ಆಗಿದೆ. ಸೊ ಅದು ಹೋಟೆಲಲ್ಲಿ ಒಳಗೆ ಲಂಚ್ ಮಾಡಿದ್ವಿ. ಸೊ ಇವಾಗ ಡೈರೆಕ್ಟ್ ಕೂನೂರು ಹೋಗ್ಬಿಟ್ಟು ಅಲ್ಲಿಂದ ವಯಾ ಬಂಡೀಪುರ ಅಥವಾ ಮಧುಮಲೈ ಟೈಗರ್ ರಿಸರ್ವ್, ಇವೆರಡರಲ್ಲಿ ಒಂದು ತಗೋಬೇಕು. ಬಟ್ ಇಲ್ಲೇ ಡಿಸೈಡ್ ಮಾಡೋಕ್ಕಾಗಲ್ಲ, ಅಲ್ಲೇ ಹೋಗ್ಬಿಟ್ಟು ನೋಡೋಣ. ಬಟ್ ಹುಡುಗರು ತಂಪ್ಲಲ್ಲಿ ಕೂತಿದ್ದಾರೆ, ಹೇಳೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಬಟ್ ಇವೆನ್ಚುಲಿ ವಿ ಹ್ಯಾವ್ ಟು ಗೋ, ವಿ ಹ್ಯಾವ್ ಅ ಲಾಂಗ್ ವೇ ಟು ಟ್ರಾವೆಲ್ ಫರ್ದರ್. ಬ್ಯಾಂಗ್ಳೂರು ಎಷ್ಟೊತ್ತಿ ರೀಚ್ ಆಗ್ತೀವೋ ಗೊತ್ತಿಲ್ಲ. ಬಟ್ ಪೀಪಲ್ ಆರ್ ವೆರಿ ಮಚ್ ಎಕ್ಸೈಟೆಡ್ ಟು ಸಿ ದ ಮಧುಮಲೈ ಟೈಗರ್ ರಿಸರ್ವ್ ಆರ್ ಬಂಡೀಪುರ ಟೈಗರ್ ರಿಸರ್ವ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಚಲೋ ಚಲೋ. ಊಟಿ ವೆದರು ನೋ ವಿಸಿಬಿಲಿಟಿ ಅಂತ ತೋರಿಸ್ತಾ ಇದೆಯಪ್ಪ ಗೂಗಲ್ ಅಪ್ಡೇಟು. ನೋಡೋಣ ಆ್ಯಕ್ಚುಯಲ್ ಆಗಿ ಯಾವ ವೆದರ್ ಇದೆ ಅಂತ. ಈ ಪಾಸ್ ಚೆಕ್ ಮಾಡ್ತಾ ಇದ್ದಾರೆ. ಇಟ್ಸ್ ಮ್ಯಾಂಡೇಟರಿ, ಸುಮ್ಮನೆ ಬರೋಕ್ಕಾಗಲ್ಲ. ಸೊ ಪ್ರಯರ್ ಆಗಿ ಬುಕಿಂಗ್ ಮಾಡಬೇಕು. ಲಾಸ್ಟ್ 1-2 ಡೇಸ್ ಇದ್ದಾಗ ಮಾಡಿದರೆ ಇಟ್ ಡಸಂಟ್ ವರ್ಕ್. ಸೊ ಬ್ಯುಸಿ ಇರುತ್ತೆ. ಫೋನ್ ನಂಬರ್ சொல்லுங்க. ಈ ಬಸ್ ಇರ್ತಿಲ್ಲ. ಹಾಂ, ದೇ ಹ್ಯಾವ್. ಬನ್ನಿ, ಆಫಿಷಿಯಲಿ ಎಂಟರ್ಡ್ ಊಟಿ. ನೋಡೋಣ ವೆದರ್ ಹೆಂಗಿದೆ ಅಂತ ಊಟಿದು. ಏನು ಸಖತ್ ಬಿಸಿಲು ಹೊಡಿತಾ ಇದೆ, ಗೊತ್ತಿಲ್ಲ. ಊಟಿ ವೆದರ್ ನೋ ವಿಸಿಬಿಲಿಟಿ ಅಂತ ಅಪ್ಡೇಟ್ ಇತ್ತು. ಇವಾಗ ನೋಡಿದ್ರೆ ಫುಲ್ ಕ್ಲಿಯರ್ ವಿಸಿಬಿಲಿಟಿ ಇದೆ. ಇನ್ನೂ ಹಿಲ್ ಕ್ಲೈಂಬ್ ಮಾಡಿಲ್ಲ, ಹಿಲ್ ಸ್ಟೇಷನ್ಗೆ. ನೋಡೋಣ ಮುಂದೆ ಹೋಗ್ಬಿಟ್ಟು. ವಾವ್, ಆಸಮ್. ಆ್ಯಕ್ಚುಲಿ ಊಟಿ ಬರೋ ಪ್ಲ್ಯಾನೇ ಇರಲಿಲ್ಲ. ಊಟಿ ಹೋಗೋಣ ಅಂತ ಕೊಡೈಕೆನಾಲಿಂದ ಹೊರಟಿದ್ದೀವಿ. ಬಟ್ ಸ್ಪ್ಲೆಂಡಿಡ್ ಆಗಿದೆ. ಬಟ್ ಆ್ಯಕ್ಚುಲಿ ಏನು ಡೆಸ್ಟಿನೇಷನ್ ನೋಡ್ತಾ ಇಲ್ಲ ಇಲ್ಲಿ. ಥ್ರೂ ಬಂಡೀಪುರ ಬ್ಯಾಂಗ್ಳೂರು ಹೋಗ್ತೀವಿ. ನೋಡೋಣ ಬಂಡೀಪುರ ಹೇಗಿದೆ ಅಂತ. ಆ್ಯಕ್ಚುಲಿ ಬರಬೇಕಂತ ಅಂದ್ಕೊಂಡಿದ್ದೆ, ಒಂದು ರೈಡ್ ಹಾಕ್ಬೇಕಂತ ಅಂದ್ಕೊಂಡಿದ್ದೆ ಬಂಡೀಪುರ ಟೈಗರ್ ರಿಸರ್ವ್ಗೆ. ಬಟ್ ಕೊಡೈಕೆನಾಲ್ ಹೋಗ್ದವನು ಈ ಕಡೆ ಇದೇ ರೂಟಲ್ಲಿ ಹೋಗ್ತೀನಿ ವಾಪಸ್ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಚೆನ್ನಾಗಿದೆ. ವಾವ್, ಟೀ ಪ್ಲಾಂಟೇಶನ್ ಸೂಪರ್ಬ್. ನಾನು ಲಾಸ್ಟ್ ಟೈಮು ಊಟಿ ರೈಡ್ ಆಗ್ದವಾಗ ಸೊ ಇಷ್ಟೊಂದು ಗ್ರೀನರಿ ಇರಲಿಲ್ಲ. ಇವಾಗ ಸಖತ್ ಗ್ರೀನರಿ ಇದೆ, ತುಂಬ ಖುಷಿ ಆಗ್ತಾ ಇದೆ. ಏನು ಟ್ರಾಫಿಕ್ ಗುರು, ವಾಟ್ ಈಸ್ ದಿಸ್? ಊಟಿ ಕರೆಂಟ್ಲಿ ಕೂನೂರಲ್ಲಿದ್ದೀನಿ. ಸೊ ಪ್ರಾಬ್ಲಮ್ ಏನಂದ್ರೆ ಇವಾಗ ಬಂಡೀಪುರ ಟೈಗರ್ ರಿಸರ್ವ್ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಅಷ್ಟೊಂದು ಜ್ಞಾನ ಇಲ್ಲ. ಕ್ಲೋಸ್ ಆದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇವಾಗ. ಶಿಟ್, ಯಾವ ರೂಟ್ ಅಂತ ಗೊತ್ತಾಗ್ತಾ ಇಲ್ಲಪ್ಪ ಊಟಿದ್ದು. ವಾವ್, ನೈಸ್.
superb road. What is this, bro? What is this? Crazy. Oh my goodness. Oh my goodness. Bro, ಏನ್ ವ್ಯೂ ಬ್ರೋ ಇದು? ಏ ಮಚ್ಚ, ಫಾರೆಸ್ಟ್, ಬಂಡೀಪುರ ಫಾರೆಸ್ಟ್ ಕ್ಲೋಸ್ ಎಷ್ಟೊತ್ತಿಗೆ? We have to ask somebody. ಬಟ್ ಅಲ್ಟಿಮೇಟ್ ಆಗಿದೆ ಗುರು, ಕ್ರೇಜಿ. ಬೆಟ್ಟ ಹತ್ತದ್ ನೋಡಿದರೆ ಸೊ ಊಟಿಲಿ ಏನು ಫಾಗೇ ಇಲ್ಲ ಅಂದ್ಕೊಂಡೆ, ಬಟ್ ಸಖತ್ತಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್. ಸೊ ಇವರಿಬ್ಬರಿಗೆ ವ್ಯೂ ನೋಡ್ಬೇಕಂತೆ ಬಂಡೀಪುರ ಟೈಗರ್ ರಿಸರ್ವ್ದು. ಬಟ್ ನನ್ನ ಪ್ರಕಾರ ಲೇಟ್ ಆಗ್ತಾ ಇದೆ ಅನಿಸ್ತಾ ಇದೆ ನನಗೆ. ಒಂದು ಸಿಗಲ್ಲ ಮೋಸ್ಟ್ಲಿ, ಅಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿರುತ್ತೆ. ನೋಡೋಣ, ಆದಷ್ಟು ಬೇಗ ಹೋಗೋಣ. That Madumalai Forest Reserve. Okay. Shit bro, no entry ಗುರು. ಇಲ್ಲಿ ಒನ್ ವೇ ಅಂತ ಹಾಕಿದ್ದಾರೆ. ಶಿಟ್, ಏನು ಮಾಡೋಂಗಿಲ್ಲ. ಲಾಸ್ಟ್ ಟೈಮ್ ತಗೊಂಡಿರೋ ರೂಟನ್ನೇ ತಗೋಬೇಕು ಇವಾಗ. ಅದು ತುಂಬ ಎಕ್ಸ್ಟೆನ್ಸಿವ್ ಆಗಿದೆ ಕರ್ವ್ಸ್ಗಳು. ನಾವು ಐ ಡೋಂಟ್ ನೋ ಹೇಗಾಗುತ್ತೆ ಅಂತ. ಸೊ ಶಿಟ್, ವೆರಿ ಡಿಸಪಾಯಿಂಟೆಡ್. ಉಫ್, ಏನೂ ಮಾಡೋಂಗಿಲ್ಲ, ಇರೋದೇ ಒಂದು ರೂಟ್, ಅದನ್ನೇ ತಗೋಬೇಕು. ಏನೂ ಮಾಡೋಂಗಿಲ್ಲ. ಸೊ ಲಾಸ್ಟ್ ಟೈಮ್ ಹೋಗಿರೋ ರೂಟಲ್ಲೇ ಹೋಗಬೇಕು. ಬಟ್ ಲಾಸ್ಟ್ ಟೈಮು ಎಲ್ಲೋ ಇದ್ದಿತ್ತಪ್ಪ ಅಂತ ಹೇಳಿದ್ರೆ, ಸಂಜೆ ಮೇನೆಲ್ಲ ಎಲ್ಲೋ ಇಲ್ವೋ ಇದೆಯೋ ಗೊತ್ತಿಲ್ಲ. ಬಟ್ ನಾವು ಹಿಲ್ ಕ್ಲೈಂಬ್ ಮಾಡುವ, ಅಪ್ ದ ಹಿಲ್ ಬರುವಾಗ ಬರ್ತಾಯಿದ್ರು ಡೌನ್ ಸ್ಟೇರ್ಸು. ಬಟ್ ಐ ಡೋಂಟ್ ನೋ, ಏನು ಮಾಡೋಕ್ಕಾಗಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈಸ್ ಫಾರ್ ಎವ್ರಿ ಇಂಡಿವಿಜುವಲ್. ಹಾಗಾಗಿ ಸೀದಾ ಮಧುಮಲೈ ಟೈಗರ್ ರಿಸರ್ವ್ನೇ ತಗೋಬೇಕು. A few moments later. ಸೊ ಟೀ ಕುಡೋಕೆ ಒಂದು ಒಳ್ಳೆ ಪ್ಲೇಸಲ್ಲಿ ನಿಲ್ಸಿದ್ದೀವಿ, ಗಾಡಿ ಸೈಡ್ ಹಾಕಿದ್ದೀವಿ. ಸೊ ಆ್ಯಕ್ಚುಲಿ ಜಸ್ಟ್ ಒಂದು 15 ಮಿನಿಟ್ಸ್ ಹಿಂದೆನೇ ಟೀ ಕುಡ್ದಿರೋದು. ಸೊ 15 ಮಿನಿಟ್ಸ್ ಹಿಂದೆನೇ ಟೀ ಕುಡ್ದಿರೋದು. ಆದರೂ ಇವಾಗ ಲೊಕೇಶನ್ ನೋಡಿಬಿಟ್ಟು ನಾನೇ ಸ್ಟಾಪ್ ಮಾಡಿಬಿಟ್ಟೆ, ಟೀ ಕುಡಿಯೋಣ ಇನ್ನೊಂದು ಅಂತ. ಜಾಲಿ ಜಾಲಿ, ಎಲ್ಲ ಜಾಲಿ, ಎಲ್ಲ ಜಾಲಿ. ಸಖತ್ತಾಗಿದೆ ಗುರು. ಆದಷ್ಟು ಬೇಗ ಚೆಕ್ ಪೋಸ್ಟ್ ಎಂಟ್ರಿ ತಲುಪಬೇಕು. ಏನು ರೋಡ್ ಗುರು ಇದು.
ಮೈ ಗುಡ್ನೆಸ್, ಸಖತ್ತಾಗಿ ಕಾಣಿಸ್ತಾ ಇದೆ. ವಾವ್. ಫೈನಲಿ ಮಧುಮಲೈ ಟೈಗರ್ ರಿಸರ್ವ್ ಎಂಟ್ರಿ ಗೇಟಿಗೆ ಬಂದಿದ್ದೀನಿ. ಐ ಥಿಂಕ್ ಐ ಹೋಪ್ ಆನ್ ಟೈಮ್ ಬಂದಿದ್ದೀನಿ ಅನ್ಕೊತೀನಿ. ಬಟ್ ಇಲ್ಲಿ ಲೆಫ್ಟಿಗೆ ಹಾಕ್ಬಿಡೋಣ, ನಮ್ಮ ಹುಡುಗರೆಲ್ಲ ಬರಲಿ. ಲಾಸ್ಟ್ ಟೈಮು ನಾನು ಇಲ್ಲೇ ಹಾಕಿದ್ದೆ ಗಾಡಿನ, ಈ ಟೈಮು ಇಲ್ಲೇ ಹಾಕೋಣ. ಓ ಮೈ ಗುಡ್ನೆಸ್. ನಾನು ಅಂದ್ಕೊಂಡಿರಲಿಲ್ಲ, ನನಗೆ ಭಯ ಇತ್ತು ಟೂ ವೀಲರಿಗೆ ಬಿಡ್ತಾರ 6 ಗಂಟೆ ಮೇಲಂತ. ಬಟ್ ನನ್ನ ಪ್ರಕಾರ ನೋಬಡಿ ಸ್ಟಾಪಿಂಗ್, ಸೊ ಆರಾಮಾಗಿ ಹೋಗ್ಬೋದು. ಸೊ ಇದು ಒಂದೇ ಪ್ರಾಬ್ಲಮ್ ಇದ್ದಿದ್ದು, ಅದಕ್ಕೋಸ್ಕರ ಎಳ್ದಾಡ್ಬಿಟ್ಟಿದ್ದೀನಿ ಗಾಡಿನ. ಅದರ್ವೈಸ್ ಅವ್ರ ಜೊತೆಗೆ ಬರ್ತಾಯಿದ್ದೆ. ನಡಿ. ಸೊ ಈವನ್ ಹುಡುಗರೆಲ್ಲ ಬಂದರು, ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹುಡುಗರಿಗೆ ಈ ವ್ಯೂ ನೋಡ್ಬೇಕಂತ ಆಸೆ ಇದ್ದಿತ್ತು, ಬಟ್ ನಮಗೆ ತುಂಬ ಲೇಟ್ ಆಯ್ತಲ್ಲ ಅಲ್ಲಿ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ. ವಿ ಆರ್ ಜಸ್ಟ್ ಗೋಯಿಂಗ್ ನಾವು. ಈ ರೂಟೆಲ್ಲ ಸಿನಿಕ್ಕಾಗಿತ್ತು. ಐ ಥಿಂಕ್ ಲಾಸ್ಟ್ ಊಟಿ ಎಪಿಸೋಡ್ಸ್ ಎಲ್ಲ ನೋಡಿರ್ತೀರ, ಆಸಮ್ ಆಗಿರುತ್ತೆ. ಇವಾಗ ಏನೂ ಮಾಡೋಕ್ಕಾಗಲ್ಲ, ಇವಾಗ ಜಸ್ಟ್ ಬ್ಲ್ಯಾಂಕ್ ಅಷ್ಟೇ, ಹೋಗ್ತಾ ಇರೋದಷ್ಟೇ, ನೋ ವ್ಯೂಸ್ ಎಟ್ ಆಲ್. ಅಬ್ಬಾ, ಫೈನಲಿ ಇನ್ ಬನಶಂಕರಿ. ಸೊ ಎಲ್ಲಿಂದ ಇಬ್ಬರು ಆ ಕಡೆ ಮಾರತಳ್ಳಿ ಕಡೆ ಹೋಗ್ತಾರೆ, ಸೊ ನಾವಿಬ್ಬರು ಕಲ್ಯಾಣ ನಗರ ಕಡೆ ಹೋಗ್ತೀವಿ. ಓ ಮೈ ಗುಡ್ನೆಸ್, ನಿದ್ದೆ ಬರ್ತಾ ಇದೆ ಗುರು, ಆಗ್ತಾ ಇಲ್ಲ. ಬೆಳಿಗ್ಗೆ ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ 8 o'clock ಇನ್ ದ ಮಾರ್ನಿಂಗ್ ಟಿಲ್ 1:30 ಆಗಿದೆ ಇವಾಗ. ರೈಡ್ ಮಾಡ್ತಾನೇ ಇದ್ದೀವಿ. ಬೇಡ, ನಾನು ವಿಲ್ ಗೋ ದೆನ್. ಬಾ, ನೀನೆಲ್ಲ ಹೋಗ್ತೀಯ? ಲೆಟ್ಸ್ ಗೋ ಹೋಗೋಣ. ಬಾಯ್, ಥ್ಯಾಂಕ್ಸ್ ಬಡೀಸ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ರೈಡ್. ಸೊ ಹೋಗೋಣ ಇವಾಗ. ಸೊ ಸಖತ್ತಾಗಿತ್ತು. ಬಾಯ್, ಸಿಗೋಣ. ಸೂಪರ್ಬ್ ಆಗಿತ್ತು. ಸೊ ಊಟಿನೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬಂದ್ವಿ. ಐ ಮೀನ್ ವಯರ್ ಊಟಿ ಮೇಲೆ ಬಂದಿರೋದು, ನೋ ಪ್ರಾಬ್ಲಮ್. ತುಂಬ ಲಾಂಗ್ ಆಯಿತು, ಬಟ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅನಿಸ್ತು. ಸೊ ಒಂದು ವೇಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಿಗೋಣ ಮುಂದಿನ ರೈಡಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಓಕೆ.